ಹಾಯ್, ನಿಮಗೆಲ್ಲ ಮ್ಯಾಜಿಕ್ಗೆ ಸ್ವಾಗತ. ಮನೆಯಲ್ಲೇ ಸಿಗುವಂಥ ಸಣ್ಣ ಸಣ್ಣ ವಸ್ತುಗಳನ್ನು ಬಳಸಿ ಯಾವ ರೀತಿ ಮ್ಯಾಜಿಕ್ ಮಾಡೋದಂತ ತೋರಿಸ್ತೀನಿ. ಅದರಲ್ಲಿ ನನ್ನ ಕೈಯಲ್ಲೊಂದು ಬೆಂಕಿ ಪೆಟ್ಟಿಗೆ ಇದೆ, ಕಾಣಿಸ್ತಾ ಉಂಟಾ? ಈ ಬದಿ ಒಂದು ಸಿಂಬಲ್ ಇದೆ, ಹಿಂಬದಿ ಖಾಲಿ. ಆಯಿತಾ? ನಾನು ಇದಕ್ಕೆ ಮ್ಯಾಜಿಕ್ ಮಾಡ್ತೀನಿ. ಈಗ ಈ ಬದಿ ಏನಿದೆ ಹಿಂದೆ ಮುಂದೆ ಒಂದೇ ಇದೆ. ಇವಾಗ ಕಾಣಿಸ್ತಿದೆ? ಒಂದೇ ಇದೆ. ನಿಧಾನವಾಗಿ ತಿರುಗಿಸಿದ್ರೆ ಈ ಬದಿ ಏಮ್ ಅಂತ ಇದೆ. ಈಗ ಮ್ಯಾಜಿಕಲ್ಲಿ ನಿಮಗೆ ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ. ಈ ಬದಿ ಒಂದು ಸಿಂಬಲ್ ಇದೆ, ಈ ಬದಿ ಅದೇ ಸಿಂಬಲ್, ಎರಡು ಬದಿ ಕೂಡ ಅದೇ ಇದೆ. ಆದರೆ ನಿಧಾನವಾಗಿ ತಿರುಗಿಸಿದ್ರೆ ಇಲ್ಲಿ ಶೀತ ಬಂತು. ಇನ್ನೊಂದು ಮ್ಯಾಜಿಕ್ಕು ಇದೆಯಲ್ಲ, ಇದೊಂದು ರಬ್ಬರ್ ಬ್ಯಾಂಡ್ ಕಾಣಿಸ್ತಿದೆಯಲ್ಲ, ಸರಿ ಇದೆಯಲ್ಲ? ಇದನ್ನು ಈ ರೀತಿ ಬೆರಳಿಗೆ ಹಾಕಬೇಕು. ಬೆರಳಿಗೆ ಹಾಕೊಂಡು ಟೈಟ್ ಇದೆ. ಇದಕ್ಕೊಂದು ಮ್ಯಾಜಿಕ್ ಹಾಕಿ ಸಿಮ್ ಸಾಮ್ ಸಿಮ್ ಅಂತೇಳಿ ಒಂದು ಸೌಂಡ್ ಮಾಡೋಣ. ಠಕ್ ಅಂದರೆ ರಬ್ಬರ್ ಬ್ಯಾಂಡ್ ಜಂಪ್ ಆಗುತ್ತೆ. ಈಗ ಮತ್ತೆ ಅದಕ್ಕೆ ಸಿಮ್ ಸಾಮ್ ಸಿಮ್ ಠಕ್ ಅಂದರೆ ರಬ್ಬರ್ ಬ್ಯಾಂಡ್ ಜಂಪ್ ಆಗುತ್ತೆ. ಚೆನ್ನಾಗಿದೆಯಲ್ಲ? ಒಂದು ನಿಮಿಷ. ಕೈಯಲ್ಲೊಂದು ಬಾಳೆಹಣ್ಣು ಉಂಟು. ಈ ಬಾಳೆಹಣ್ಣನ್ನು ನಿಮಗೆ ತಿನ್ನಕ್ಕೆ ಕೊಡ್ತೀನಿ. ಆ ತಿನ್ನೋದಕ್ಕೂ ಮುಂಚೆ ಮ್ಯಾಜಿಕಲ್ಲಿ ಇದನ್ನು ಕಟ್ ಮಾಡ್ತೀನಿ. ಆಯಿತಾ? ಫಸ್ಟೇ ನಿಮಗೆ ಹಂಚಬೇಕು. ಯಾವ ರೀತಿ ಅಂದರೆ ಈ ಬಾಳೆಹಣ್ಣ ಕೈಯಲ್ಲಿ ಕಟ್ ಮಾಡ್ತೀನಿ. ಇದೇ ಕೈನಂದು ಚಾಕು. ಇವಾಗ ಒಂದು ಕಟ್ ಮಾಡಿದೆ, ಎರಡು ಕಡೆ ಕಟ್ ಮಾಡಿದ್ದೀನಿ, ಮೂರು ಕಡೆ ಕಟ್ ಮಾಡಿದ್ದೀನಿ. ನಿಮ್ಮ ಬೈಲಿ ಈಗ ಈ ಬಾಳೆಹಣ್ಣನ್ನು ಸಿಪ್ಪೆ ತೆಗಿ ಮೆಲ್ಲಕ್ಕೆ. ನೀಟಾಗಿ ತೋರಿಸಿ, ಕಾಣುತ್ತೆ ನೋಡಿ, ಝೂಮ್ ಮಾಡಿ ತೆಗಿ. ಬಾಳೆಹಣ್ಣು ಕಟ್ಟಾಗಿದ ತೋರಿಸಿ ಅಲ್ಲಿ. ದೆಪ್ಪು ನೋಡಿ, ಬಾಳೆಹಣ್ಣು ಕಟ್ಟಾಗಿದೆ. ಇನ್ನು ಇಲ್ಲಿ ತಡಿ, ಇಲ್ಲಿ ಕಟ್ಟಾಗಿದೆ. ಆಯಿತಾ? ಇಷ್ಟ ಆಯ್ತಾ ನಿಮಗೆಲ್ಲ? ಕಂಟಿನ್ಯೂ. ಈ ಬಾಳೆಹಣ್ಣು ಯಾವ ರೀತಿ ಕಟ್ಟಾಯ್ತು ಅಂತ ನಿಮಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲ. ಅದು ಮ್ಯಾಜಿಕಲ್ಲಿ ಕಟ್ಟಾಯ್ತು. ಆದರೆ ಯಾವ ರೀತಿ ಮ್ಯಾಜಿಕಲ್ಲಿ ಕಟ್ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಆಯಿತಾ? ಅದಕ್ಕೆ ನೋಡ್ಬೇಕಂದ್ರೆ ಒಂದು ಬಾಳೆಹಣ್ಣು ತಗೋಬೇಕು. ಇದು ಯಾವುದು ಸಿಪ್ಪೆ ಸುಲಿದಿಲ್ಲ, ಹಾಗೆ ಇದೆ. ಈ ಬಾಳೆಹಣ್ಣು ತಗೊಂಡು ಇದಕ್ಕೇನು ಗೊತ್ತಾ ಮ್ಯಾಜಿಕ್ ಅಂದರೆ ಒಂದು ಪಿನ್ ತಗೋಬೇಕು. ಈ ರೀತಿ ಈ ಪಿನ್ ತಗೊಂಡು ಬಾಳೆಹಣ್ಣಿನ ಒಂದು ಪ್ಲೇಸಲ್ಲಿ ಈ ರೀತಿ ಹಾಕಿ ಮೆಲ್ಲಕ್ಕೆ ಸಿಪ್ಪೆಯಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. 1 2 3 ಈ ರೀತಿ ಮೊದಲೇ ಪಿನ್ನಲ್ಲಿ ಮಾರ್ಕ್ ಮಾಡಿ ಇಡಬೇಕು. ಇವಾಗ ನಾನು ಇದಕ್ಕೆ ಮ್ಯಾಜಿಕ್ ಮಾಡ್ತೀನಿ ಅಂತೇಳಿ ಸಿಮ್ ಸಾಮ್ ಸಿಮ್ ಅಂತೇಳಿ ಮ್ಯಾಜಿಕ್ ಮಾಡಿದರೆ ಆಮೇಲೆ ಮೆಲ್ಲಕ್ಕೆ ಈ ರೀತಿ ತೆಗೆದು ತೋರಿಸಿದ್ರೆ ನೀವು ಯಾರಿಗಾದರೂ, ಆವಾಗ ಬಾಳೆಹಣ್ಣು ಈ ರೀತಿ ಕಟ್ಟಾಗಿರುತ್ತೆ. ಈ ರೀತಿ ಮ್ಯಾಜಿಕ್ ಮಾಡಿ ನೀವು ತೋರಿಸ್ಬೋದು. ಈ ರಬ್ಬರ್ ಬ್ಯಾಂಡಿನ ಮ್ಯಾಜಿಕ್ ತೋರಿಸ್ತೆ ನಿಮಗೆ. ಇದನ್ನು ಈ ಬೆರಳಿಗೆ ಈ ರೀತಿ ಹಾಕಿ ಇದು ಯಾವ ರೀತಿ ಜಂಪ್ ಆಯ್ತು ಅಂತ ತೋರಿಸ್ತೆ. ಮತ್ತೊಮ್ಮೆ ತೋರಿಸ್ತೀನಿ. ರಬ್ಬರ್ ಇದು ಟೈಟ್ ಇದೆ, ನೋಡ್ಕೊಳ್ಳಿ, ಟೈಟ್ ಇದೆ ರಬ್ಬರು. ಆಯಿತಾ? ಇದನ್ನು ಈ ರೀತಿ ಕೈಗೆ ಹಾಕೊಂಡು ಈ ರೀತಿ ಒಂದು ಮಂತ್ರ ಸಿಮ್ ಸಾಮ್ ಸಿಮ್ ಅಂದರೆ ರಬ್ಬರು ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು. ಮತ್ತು ಇದೇ ರಬ್ಬರನ್ನು ಮ್ಯಾಜಿಕಲ್ಲಿ ಸಿಮ್ ಸಾಮ್ ಸಿಮ್ ಅಂದರೆ ಇಲ್ಲಿಗೆ ಜಂಪ್ ಆಯಿತು. ಆಯಿತಾ? ಈ ರಬ್ಬರ್ ಯಾವ ರೀತಿ ಜಂಪ್ ಆಯಿತು ಅಂದರೆ ಇದಕ್ಕೆ ಒಂದು ಟ್ರಿಕ್ಸ್ ಇರುತ್ತೆ. ಆ ಟ್ರಿಕ್ಸ್ ತೋರಿಸ್ತೀನಿ. ಮೊದಲು ಈ ರಬ್ಬರನ್ನ ಈ ರೀತಿ ಎಳಿಬೇಕು. ನೋಡಿ, ರಬ್ಬರ್ ಟೈಟ್ ಇದೆ ಅಂತ ಹೇಳಿ ಈ ರೀತಿ ತೋರಿಸಿ ಬೆರಳಿನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿಗೆ ಹಾಕಬೇಕು. ಕಾಣಿಸ್ತಾ? ಈ ರೀತಿ ಹಾಕಿ ಈ ರೀತಿ ಇಟ್ಕೋಬೇಕು. ಇದಾದಮೇಲೆ ಮಂತ್ರ ಹೇಳಿ ಟಕ್ ಅಂತ ಹೀಗೆ ಅಂದಿದ ತಕ್ಷಣ ಬೆರಳು ಓಪನ್ ಮಾಡಿದರೆ ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು. ಅದಾದ ನಂತರ ಮತ್ತೆ ಈ ರೀತಿ ಇಲ್ಲಿಗೆ ಜಂಪ್ ಆಯಿತು. ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ತರಿಸಂದರೆ ಈ ಬೆರಳಿದೆಲ್ಲ ಇದನ್ನು ಇಲ್ಲಿಗೆ ಹಾಕಿ ಈ ರೀತಿ ಫಾಸ್ಟಾಗಿ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಮತ್ತೆ ಟಕ್ ಅಂದರೆ ಇಲ್ಲಿಗೆ ಜಂಪ್ ಆಗುತ್ತೆ. ಬೆರಳು ಓಪನ್ ಮಾಡಿದ ತಕ್ಷಣ ಜಂಪ್ ಆಯಿತು, ಇಲ್ಲಿಗೆ ಜಂಪ್ ಆಯಿತು. ಇಷ್ಟ ಆಯ್ತಾ?
ಇನ್ನು ಈ ಬೆಂಕಿ ಪಟ್ಟಣದ ಮ್ಯಾಜಿಕ್ಕು ನಿಮಗೆ ತೋರಿಸಿದೆ ಫಸ್ಟಿಗೆ. ಈ ಕಡೆ ಒಂದು ಸಿಂಬಲ್ ಇರುತ್ತೆ, ಈ ಕಡೆ ಒಂದು ಸಿಂಬಲ್ ಇರುತ್ತೆ. ಆದರೆ ಮ್ಯಾಜಿಕಲ್ಲಿ ಈಗ ತಿರುಗಿಸಿದ್ರೆ ಎರಡು ಸೈಡು ಒಂದೇ ಬರುತ್ತೆ, ಆಯಿತಾ. ಆದರೆ ಈ ಮ್ಯಾಜಿಕನ್ನ ನಿಮಗೆ ತಿಳಿಸ್ಬೇಕಂದ್ರೆ ನೀವು ಈ ಮ್ಯಾಜಿಕ್ಕಿಗೆ ಒಂದು ಲೈಕ್ ಕೊಡಬೇಕು, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಾಮೆಂಟ್ ಮಾಡಿ, ಮತ್ತು ಫಾರ್ವರ್ಡ್ ಮಾಡಿ, ಬೇರೆಯವರಿಗೆ ನೋಡೋ ರೀತಿ ಫಾರ್ವರ್ಡ್ ಮಾಡಿ ಈ ಮ್ಯಾಜಿಕನ್ನು. ಈ ಮ್ಯಾಜಿಕ್ ಪೂರ್ತಿಯಾಗಿ ತೋರಿಸ್ತೀನಿ. ಮತ್ತು ಈ ಮ್ಯಾಜಿಕ್ ಮಾಡಬೇಕಂದ್ರೆ ನಾವು ತುಂಬ ಪ್ರಯತ್ನ ಮಾಡಬೇಕಂದ್ರೆ ತುಂಬ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಈ ರೀತಿ ತಿರುಗಿಸ್ಬೇಕಂದ್ರೆ ನಮ್ಮ ಕೈಯಲ್ಲಿ ಪ್ರಾಕ್ಟೀಸ್ ಬೇಕು ನನಗೆ, ಆಯಿತಾ. ಅದು ಸುಲಭವಾಗಿ ಬರಲ್ಲ, ಈ ರೀತಿ ಫಾಸ್ಟಾಗಿ ಮಾಡ್ತೀವಿ. ಈ ಥರ ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ಈ ರೀತಿ ಅಂದರೆ ಹಿಂಗೆ ಬರುತ್ತೆ, ಈ ರೀತಿ ಅಂದರೆ ಹೀಗೆ ಬರುತ್ತೆ, ಆಯಿತಾ. ಆದರೆ ಸಿಂಬಲ್ ಯಾವ ರೀತಿ ಚೇಂಜ್ ಆಯಿತು ಅಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ.